ಮೃತ್ಯುವನ್ನ ನೋಡಿ ಮೇಕೆಗಳು ನಗೋದನ್ನ ನೀವು ಎಂದಾದ್ರೂ ನೋಡಿದ್ದೀರಾ? ಹೌದು, ಕೇಳಲು ವಿಚಿತ್ರವಾಗಿದ್ರು ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ಇದು ನಿಜ ಅಂತ ನಂಬ್ತೀರಾ? ನೀವು ಇದನ್ನ ಊಹಿಸಬಲ್ಲಿರಾ? ಈ ಮೇಕೆಗಳು ಸಂತೋಷವಾಗಿ ವಿಶ್ರಾಂತಿ ಪಡಿತಾ ಇವೆ, ಅದು ಕೂಡ ಎಲ್ಲಿ ಗೊತ್ತಾ? 13,000 ಅಡಿ ಎತ್ತರದ ನೇರವಾಗಿರುವ ಗೋಡೆಯ ಮೇಲೆ. ಇದು ಯಾವುದೋ ಗ್ರಾಫಿಕ್ಸ್ ಅಥವಾ AI ವಿಡಿಯೋ ಅಲ್ಲ, ಇದು ರಿಯಲ್ ಫುಟೇಜ್. ಈ ಪ್ರತಿಭೆ ಕೇವಲ ಆಲ್ಫೈನ್ ಐಬಿಕ್ಸ್ ಎಂಬ ಮೇಕೆಗಳಿಗೆ ಮಾತ್ರ ಇದೆ. ನೀವು ಯೋಚಿಸ್ತಾ ಇರಬಹುದು, ಇದು ಸಾಮಾನ್ಯವಾಗಿರಬಹುದು ಅಲ್ವಾ? ಅದನ್ನ ಬಿಟ್ಟು ಪ್ರಾಣವನ್ನ ಪಣಕ್ಕೆ ಇಟ್ಟು ಅಷ್ಟೊಂದು ಎತ್ತರಕ್ಕೆ ಯಾಕೆ ಹತ್ತಬೇಕು? ಯಾಕಂದ್ರೆ ಆ ಗೋಡೆಯನ್ನ ನೆಕ್ಕಲು ಹೋಗ್ತವೆ. ಆದ್ರೆ ನಿಜವಾದ ವಿಷಯ ತಿಳಿದ್ರೆ ನೀವು ಖಂಡಿತ ಆಘಾತಕ್ಕೊಳಗಾಗ್ತೀರಾ. ಈ 4 ಕಾಲಿನ ಡೇರ್ ಡೆವಿಲ್ಸ್ಗೆ ಈ ಕೆಲಸ ಮಾಡೋದು ಬಹಳ ಅವಶ್ಯಕ. ಅವುಗಳ ಬದುಕಿಗಾಗಿ ಅವು ಈ ಕೆಲಸ ಮಾಡಲೇಬೇಕು. ಈ ವಿಡಿಯೋ ಪೂರ್ಣವಾಗಿ ನೋಡಿದ ನಂತರ ಈ ಮೇಕೆಗಳು ಕಾಂಕ್ರೀಟ್ ಅನ್ನ ಸ್ವಲ್ಪ ನೆಕ್ಕುವುದಕ್ಕಾಗಿ ತಮ್ಮ ಪ್ರಾಣವನ್ನ ಯಾಕೆ ಪಣಕ್ಕೆ ಇಡ್ತವೆ ಎಂಬುದನ್ನ ನೀವು ತಿಳಿದುಕೊಳ್ತೀರಿ. ಅವು ಸ್ಮಾರ್ಟ್ ಫೋನ್ಗಿಂತಲೂ ಕಿರಿದಾದ ಅಂಚುಗಳ ಮೇಲೆ ಹೇಗೆ ಸಮತೋಲನ ಸಾಧಿಸ್ತವೆ ಎಂಬುದನ್ನ ನೋಡಿ ಪ್ರೊಫೆಷನಲ್ ಮೌಂಟೇನ್ ಕ್ಲೈಂಬರ್ಸ್ ಸಹ ಅಸೂಯೆ ಪಡುವುದು ಯಾಕೆ ಎಂಬುದನ್ನ ತಿಳಿದುಕೊಳ್ಳೋಣ. ವಿಡಿಯೋಗೆ ಲೈಕ್ ಕೊಡಿರಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯ. ಆಲ್ಫೈನ್ ಐಬೆಕ್ಸ್ ಇದು ಮಾಮೂಲಿಯಾಗಿ ನಮ್ಮ ಮನೆಗಳಲ್ಲಿ ತಿರುಗುವ ಮೇಕೆಗಳಲ್ಲ. ಇವು ಪ್ರಾಣಿಗಳ ಜಗತ್ತಿನಲ್ಲಿ ಎಕ್ಸ್ ಗೇಮ್ ಅಥ್ಲೆಟ್ಸ್ಗಳು ಎಂದು ಹೇಳಬಹುದು. ಹಾಗಿದ್ರೆ ಎಲ್ಲಾ ಮೌಂಟೇನ್ ಗೋಟ್ಗಳು ಒಂದೇ ರೀತಿ ಇರುತ್ತವ ಅಂತ ಕೇಳಿದ್ರೆ ನೀವು ತಪ್ಪಾಗಿ ಯೋಚಿಸ್ತಿದ್ದೀರಿ ಎಂದರ್ಥ. ಇವು ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಸಾಹಸಗಳನ್ನ ಇಷ್ಟಪಡುವ ಜೀವಿಗಳು. ಇವು ಗುರುತ್ವಾಕರ್ಷಣೆಯನ್ನ ಲೆಕ್ಕಿಸೋದಿಲ್ಲ. ಇವು 13,000 ಅಡಿ ಎತ್ತರದಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಅಲ್ಲಿ ಗಾಳಿ ತುಂಬಾ ತೆಳುವಾಗಿರುತ್ತೆ. ಅಷ್ಟೊಂದು ಎತ್ತರದಿಂದ ನೋಡಿದ್ರೆ ನಾವು ನೀವು ತಲೆ ತಿರುಗಿ ಬೀಳ್ತೀವಿ. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯವೇನೆಂದ್ರೆ ಈ ಜಾತಿಯಲ್ಲಿ ಗಂಡು ಮತ್ತು ಹೆಣ್ಣು ಒಟ್ಟಿಗೆ ಇರೋದಿಲ್ಲ. ಹೆಣ್ಣು ಜೀವಿಗಳು ಯಾವಾಗ್ಲೂ ಬೆಟ್ಟಗಳ ಮೇಲೆ ಏರುತ್ತಾ ಕಾಣಿಸ್ತವೆ, ಆದ್ರೆ ಗಂಡು ಜೀವಿಗಳು ವಸಂತ ಕಾಲದಲ್ಲಿ ಕೆಳಗೆ ತಿರುಗಾಡುತ್ತಾ ತಾಜಾ ಹುಲ್ಲು ತಿನ್ನುತ್ತಾ ಇರುತ್ತೆ. ಆದ್ರೆ ಬೇಸಿಗೆ ಬಂದ ತಕ್ಷಣ ಎತ್ತರದ ಪ್ರದೇಶದಲ್ಲಿ ಮೇವಿಗಾಗಿ ಪರ್ವತಗಳ ಮೇಲೆ ಹೋಗುತ್ತೆ. ಚಳಿಗಾಲ ಬಂದ ತಕ್ಷಣ ಎಲ್ಲ ಪರ್ವತದಲ್ಲಿ ಸೂರ್ಯನ ಬೆಳಕು ಬೀಳುವ ಬದಿಗೆ ವಲಸೆ ಹೋಗುತ್ತವೆ. ಇದನ್ನ ಮಾಡೋದಕ್ಕೆ ಇವುಗಳಿಗೇನು ಹುಚ್ಚೆ ನೀಡೋದಿಲ್ಲ. ಅತಿ ಕಡಿಮೆ ಹಿಮ ಇರುವ ಸರಿಯಾದ ಸ್ಥಳ ಎಲ್ಲಿ ಇದೆ ಎಂಬುದು ಅವುಗಳಿಗೆ ಚೆನ್ನಾಗಿ ತಿಳಿದಿದೆ. ಈ ಅದ್ಭುತ ಮೌಂಟೇನ್ ಕ್ಲೈಂಬರ್ಸ್ಗಳು ಸ್ಥಾವರವಾಗಿ ಏರ್ಪಡಿಸಿಕೊಂಡಿರುವ ನಾರ್ಥನ್ ಇಟಲಿಯ ಸಿಂಗಿನೋ ಡ್ಯಾಮ್ ಬಗ್ಗೆ ಈಗ ಮಾತನಾಡೋಣ. ಈ ಕಾಂಕ್ರೀಟ್ ಗೋಡೆಗೆ ಹಾಗೂ ಆ ಮೇಕೆಗಳಿಗೆ ಏನು ಸಂಬಂಧ ಎಂದು ಯೋಚಿಸ್ತಾ ಇದ್ದೀರಾ? ಇದು ಸಾಮಾನ್ಯ ಗೋಡೆಯಲ್ಲ, ಇದು ಪ್ರಪಂಚದಲ್ಲೇ ಅತಿ ಎತ್ತರದ ಉಪ್ಪು ದಿಬ್ಬಗಳಲ್ಲಿ ಒಂದು. ನೋಡಿ ಈ ಮೇಕೆಗಳು ಎಷ್ಟು ಸುಲಭವಾಗಿ ಈ ನೇರವಾಗಿರುವ ಗೋಡೆಯನ್ನ ಏರ್ತವೆ ಅಂತ. ಇಲ್ಲಿ ವಿಡಿಯೋವನ್ನ ನಾವು ತಿರುಗಿಸಿ ತೋರಿಸ್ತಿಲ್ಲ, ನೆಲ ಎಲ್ಲೋ ಕೆಳಗಿದೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ ಕೇವಲ ಒಂದು ಸಾಮಾನ್ಯ ಗೋಡೆಯನ್ನ ನೆಕ್ಕುವುದಕ್ಕಾಗಿ ಅವು ತಮ್ಮ ಪ್ರಾಣವನ್ನ ಯಾಕೆ ಪಣಕ್ಕೆ ಇಡ್ತಿವೆ? ನೀವು ಗೋಡೆಯನ್ನ ಜಾಗೃತಿಯಿಂದ ಗಮನಿಸಿದ್ರೆ ನಿಜವಾದ ಕತೆ ಇಲ್ಲಿ ಆರಂಭವಾಗುತ್ತೆ. ಈ ಕಾಂಕ್ರೀಟ್ ನ ಗೋಡೆ ಕಾಣ್ತಿದ್ಯಾ? ಅದು ಅಕ್ಷರಶಃ ರುಚಿಕರವಾದ ಖನಿಜಗಳಿಂದ ತುಂಬಿದೆ. ಈ ಮೇಕೆಗಳು ಅವುಗಳನ್ನ ಎಂದಿಗೂ ಬಿಡೋದಿಲ್ಲ. ಅದು ಅವುಗಳಿಗೆ ಚಿಪ್ಸ್ ಪ್ಯಾಕೆಟ್ ತರದ್ದು. ಒಮ್ಮೆ ರುಚಿಗೆ ಅಭ್ಯಾಸವಾದ್ರೆ ಅವು ಎಂದಿಗೂ ನಿಲ್ಸೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ ಅವು ಕೇವಲ ತಿನ್ನುವ ವಿಷಯದಲ್ಲಿ ಮಾತ್ರ ಇಷ್ಟೊಂದು ಹಠ ಸಾಧಿಸೋದಿಲ್ಲ. ಈ ಖನಿಜಗಳು ನಿಜವಾಗಿಯೂ ಅವುಗಳ ಬದುಕಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ. ಇದು ಮೇಕೆಗಳಿಗೆ ಪ್ರಕೃತಿ ನೀಡುವ ಮಲ್ಟಿ ವಿಟಮಿನ್ ತರದ್ದು. ಆದ್ರೆ ಅದನ್ನ ಪಡೆಯಲು ಅವು ಔಷಧಿ ಅಂಗಡಿಗೆ ಹೋಗದೆ ಒಂದು ಭಾರಿ ಗೋಡೆಯನ್ನ ಹೇರಲೇಬೇಕಾಗುತ್ತೆ. ಆದ್ರೆ ನಿಜವಾದ ವಿಚಿತ್ರ ವಿಷಯ ಇಲ್ಲಿದೆ. ಇದು ಕೇವಲ ಒಂದು ಮೇಕೆಯ ಕೆಲಸವಲ್ಲ, ಇಡೀ ಗುಂಪೆ ಈ ಕೆಲಸವನ್ನ ಮಾಡುತ್ತೆ. ಇನ್ನು ಬೇಟೆಯಾಡುವ ಜೀವಿಗಳ ವಿಷಯಕ್ಕೆ ಬಂದ್ರೆ ಆ ಬೇಟೆಗಾರ ಜೀವಿಗಳು ಈ ಮೇಕೆಗಳನ್ನ ಗಮನಿಸೋದೇ ಇಲ್ಲ. ಅಂದರೆ ನೀವು ನಿಮ್ಮ ರಾತ್ರಿ ಊಟವನ್ನ ಕಾಂಕ್ರೀಟ್ ಗೋಡೆಯ ಮೇಲೆ ತುಂಬ್ತೀರಾ? ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ಅವು ಹೇಗೆ ಮಾಡ್ತವೆ ಎಂಬ ಅದ್ಭುತ ವಿಜ್ಞಾನದ ಬಗ್ಗೆ ತಿಳಿಯೋದಕ್ಕೂ ಮುನ್ನ ನಿಮ್ಗೆ ಇಷ್ಟವಾದ ಸ್ನಾಕ್ಸ್ ಏನು? ನೀವು ಎಂದಾದ್ರೂ ಮಾಡಿರುವ ಅತ್ಯಂತ ಅಪಾಯಕಾರಿ ಕೆಲಸ ಯಾವುದು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಈ ಮೇಕೆಗಳನ್ನ ಇಷ್ಟೊಂದು ಅದ್ಭುತವಾದ ಪರ್ವತ ಅಧಿರೋಹಿಗಳಾಗಿ ಮಾರ್ಪಡಿಸುವುದು ಏನು ಎಂಬುದನ್ನ ಇನ್ನಷ್ಟು ಆಳವಾಗಿ ಪರಿಶೀಲಿಸೋಣ. ವೆಕ್ರೋ ಬೂಟ್ ಹಾಕಿಕೊಂಡಂತೆ ಈ ಮೇಕೆಗಳು ಹೆಚ್ಚು ಕಡಿಮೆ ನೇರವಾಗಿರುವ ಗೋಡೆಗಳಿಗೆ ಹೇಗೆ ಅಂಟಿಕೊಳ್ತವೆ ಎಂದು ನೀವು ಆಶ್ಚರ್ಯ ಪಡಬಹುದು. ಇವುಗಳನ್ನ ನೋಡಿದ್ದೀರಾ? ನಾವು ಮನುಷ್ಯರು ಇಲ್ಲಿ ದುಬಾರಿ ಕ್ಲೈಂಬಿಂಗ್ ಶೂಗಳಿಗಾಗಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಆದ್ರೆ ಈ ಮೇಕೆಗಳು ಅದಕ್ಕಿಂತ ಉತ್ತಮವಾದದ್ದನ್ನ ಜನ್ಮದಿಂದಲೇ ಹೊಂದಿವೆ. ಪ್ರಕೃತಿ ನೀಡಿದ ಪರಿಪೂರ್ಣ ಪರ್ವತಾರೋಹಣ ಸಾಧನವನ್ನ ನೋಡಿ. ಆದ್ರೆ ನಿಲ್ಲಿ ಇದು ಕೇವಲ ಒಂದು ಕಾಲು ಮಾತ್ರವೇ ಎಂದು ಯೋಚಿಸ್ತಾ ಇದ್ದೀರಾ? ಅದು ತಪ್ಪು. ಅದ್ರ ಬಗ್ಗೆ ನಾವು ವಿವರಿಸ್ತೀವಿ. ನಾವು ಅಂತರ್ನಿರ್ಮಿತ ರಾಕ್ ಕ್ಲೈಂಬಿಂಗ್ ಶೂಗಳನ್ನ ಧರಿಸದಂತೆ ಪ್ರತಿ ಗೊರಸಿನ ಅಡಿಯಲ್ಲಿ ಅದ್ಭುತವಾದ ಸಾಂದ್ರತೆಯುಳ್ಳ ಹಿಗ್ಗುವ ಗುಣವಿರುವ ರಬ್ಬರ್ ತರಹದ ಪ್ಯಾಡ್ ಗಳನ್ನ ಹೊಂದಿವೆ. ಈ ಪ್ಯಾಡ್ಗಳು ಪ್ರಕೃತಿಯಲ್ಲಿ ಜಾರದಂತೆ ತಡೆಯುವ ಸಾಂಕೇತಿಕತೆ. ಇವು ಅತ್ಯಂತ ನಯವಾದ ಗೋಡೆಗಳ ಮೇಲೂ ಐಬೆಕ್ಸ್ಗೆ ಅದ್ಭುತವಾದ ಹಿಡಿತವನ್ನು ನೀಡುತ್ತೆ. ಅವುಗಳ ಗೊರಸುಗಳ ಹೊರ ಅಂಚು ಗಟ್ಟಿಯಾಗಿ ಬಲವಾಗಿರುತ್ತೆ. ಅದರಿಂದಾಗಿ ಅವು
ಅವು ಕಲ್ಲಿನ ಗೋಡೆಗಳ ಮೇಲೆ ಅತಿ ಸಣ್ಣ ಲೋಪವನ್ನು ಸಹ ಸದುಪಯೋಗ ಪಡಿಸಿಕೊಳ್ಳಬಲ್ಲವು. ನಮಗೆ ಗಮನಿಸಲು ಸಾಧ್ಯವಿಲ್ಲದ ಸೂಕ್ಷ್ಮವಾದ ರಂಧ್ರಗಳು, ಮೃದುವಾದ ಹಿಡಿತವುಳ್ಳ ಜಾಗಗಳು ಮತ್ತು ಗಟ್ಟಿಯಾದ ನಿಖರವಾದ ಹಂಚುಗಳ ಈ ಸಂಯೋಜನೆಯೇ ಐಬೆಕ್ಸ್ಗಳು ಗುರುತ್ವಾಕರ್ಷಣೆಯನ್ನ ನಿರ್ಲಕ್ಷಿಸುವ ವಿನ್ಯಾಸಗಳನ್ನ ಮಾಡಲು ಅನುವು ಮಾಡಿಕೊಡುತ್ತೆ. ಅವು ಸ್ಮಾರ್ಟ್ಫೋನ್ಗಿಂತಲೂ ಕಿರಿದಾದ ಹಂಚುಗಳ ಮೇಲೆ ಸಮತೋಲನವಾಗಿ ನಿಲ್ಲಬಲ್ಲವು, ಹೆಚ್ಚು ಕಡಿಮೆ ನಿಲುವಾಗಿರುವ ಬೆಟ್ಟಗಳನ್ನು ಏರಬಲ್ಲವು, ಒಂದು ಬ್ಯಾಲೆ ನಡೆಯುವ ಸೂಕ್ಷ್ಮತೆಯೊಂದಿಗೆ, ಒಂದು ಬೆಟ್ಟದ ಮೇಕೆಯ ಸ್ಥಿರವಾದ ಪಾದಗಳೊಂದಿಗೆ ಆಣೆಕಟ್ಟುಗಳನ್ನು ಸಹ ಏರಬಲ್ಲವು. ಆದ್ದರಿಂದ ಮುಂದಿನ ಬಾರಿ ನೀವು ಈ ಅದ್ಭುತ ಜೀವಿಗಳು ಬೆಟ್ಟವನ್ನು ಏರುತ್ತಿರುವ ಅಥವಾ ಆಣೆಕಟ್ಟಿನ ಗೋಡೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯಗಳನ್ನ ನೋಡಿದಾಗ ಅವು ಕೇವಲ ಧೈರ್ಯವಂತರು ಮಾತ್ರವಲ್ಲ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಳಿ. ಪ್ರಕೃತಿ ಮಾತೆ ಇದುವರೆಗೆ ರೂಪಿಸಿದ ಅತ್ಯಂತ ಅದ್ಭುತವಾದ ಅಧಿರೋಹಣ ಸಾಧನಗಳಲ್ಲಿ ಕೆಲವನ್ನ ಅವು ಕೂಡ ಹೊಂದಿವೆ ಎಂಬುದನ್ನು ಗುರುತಿಸಿ. ಮೇಕೆಗಳು ಕೇವಲ ಅವುಗಳ ಬಲವಾದ ಗೊರಸುಗಳ ಕಾರಣದಿಂದಲೇ 13,000 ಅಡಿ ಎತ್ತರಕ್ಕೆ ಏರುತ್ತವೆ ಅಥವಾ ಬೇರೆ ಕಾರಣಗಳು ಏನಾದರೂ ಇವೆಯಾ? ನಿಜವಾಗಿಯೂ 13,000 ಅಡಿ ಏರೋದು ಎಂಬುದು ಅವುಗಳ ಅಧಿರೋಹಣ ಪರಾಕ್ರಮವನ್ನ ನಿರೂಪಿಸುವುದಕ್ಕಿಂತ ಹೆಚ್ಚು. ಈ ವಿಚಿತ್ರವಾದ ಗೋಡೆಯ ಏರಿಕೆಯ ನೈಪುಣ್ಯಗಳು ನೆನಪಿದೆಯಾ? ಈ ಮೇಕೆಗಳು ಕೇವಲ ತಮಾಷೆಗಾಗಿ ಅದನ್ನ ಮಾಡ್ತಿಲ್ಲ. ಆಣೆಕಟ್ಟು ಗೋಡೆಗಳು ಮೇಕೆಗಳ ಆರೋಗ್ಯಕ್ಕೆ ಅವಶ್ಯಕವಾದ ಖನಿಜ ಲವಣಗಳು, ವಿಶೇಷವಾಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಇತರೆ ಖನಿಜಗಳಿಗೆ ಉತ್ತಮ ಮೂಲವಾಗಿದೆ. ಮೇಕೆಗಳು ಆ ಗೋಡೆಗಳನ್ನು ನೆಕ್ಕುವುದರ ಮೂಲಕ ತಮ್ಮ ಎಲುಬುಗಳು ಮತ್ತು ಕೊಂಬುಗಳ ಬೆಳವಣಿಗೆಗೆ ಅಗತ್ಯವಾದ ಖನಿಜಗಳನ್ನ ಪಡೆಯುತ್ತವೆ. ಅಲ್ಲದೆ ಇದು ಬೇಟೆಯಾಡುವ ಜೀವಿಗಳಿಂದ ಅವುಗಳಿಗೆ ರಕ್ಷಣೆ ನೀಡುವ ಸ್ಥಳವೂ ಆಗಿದೆ. ಯಾಕಂದ್ರೆ ಯಾವ ಬೇಟೆಯಾಡುವ ಜೀವಿಯೋ ಇಷ್ಟೊಂದು ಎತ್ತರಕ್ಕೆ ಏರೋದಿಲ್ಲ. ಇವೇನು ಕರಡಿಗಳ ಅಥವಾ ನರಿಗಳ ಹೇಳಿ, ಇವು ಶಾಕಾಹಾರಿಗಳು. ಇವು ಆಹಾರ ಸಿಗದ ಆಲ್ಪೈನ್ ಚಳಿಗಾಲದ ಕಠಿಣ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಲು ಕೊಬ್ಬನ್ನು ಸಂಗ್ರಹಿಸಲು ತಮ್ಮ ಸಮಯವನ್ನ ಹೆಚ್ಚಾಗಿ ಹಸಿರು ಬಯಲುಗಳಲ್ಲಿ ಹುಲ್ಲು ತಿನ್ನುತ್ತಾ ಕಳೆಯುತ್ತವೆ. ಐಬೆಕ್ಸ್ ನ ಶಾಕಾಹಾರಿ ಆಹಾರದಲ್ಲಿ ಉಪ್ಪು, ವಿಶೇಷವಾಗಿ ಕ್ಯಾಲ್ಸಿಯಂ ಲವಣಗಳು ಕಡಿಮೆ ಇರುತ್ತೆ. ರೈತರು ಹೆಚ್ಚು ಕಡಿಮೆ ಎಲ್ಲಾ ಶಾಕಾಹಾರಿ ಪಶುಗಳಿಗೆ ಉಪ್ಪನ್ನ ನೀಡ್ತಾರೆ, ಆದ್ರೆ ಅರಣ್ಯದಲ್ಲಿ ಜೀವಿಗಳು ಉಪ್ಪನ್ನ ಸ್ವಯಂ ಹುಡುಕಿಕೊಳ್ಳಬೇಕು. ಐಬೆಕ್ಸ್ಗಳು ಸಾಮಾನ್ಯವಾಗಿ ಈ ಖನಿಜಗಳನ್ನ ಉಪ್ಪು ದಿಬ್ಬಗಳಿಂದ ಅಥವಾ ನಿರ್ದಿಷ್ಟ ಸಸ್ಯಗಳಿಂದ ಪಡೆಯುತ್ತವೆ. ಆದ್ರೆ ಕೆಲವು ಪ್ರದೇಶಗಳಲ್ಲಿ ಈ ಸಂಪನ್ಮೂಲಗಳ ಕೊರತೆ ಅವುಗಳನ್ನ ಪರ್ಯಾಯಗಳನ್ನು ಹುಡುಕಲು ಉತ್ತೇಜಿಸುತ್ತೆ. ಆಣೆಕಟ್ಟು ಗೋಡೆಗಳನ್ನ ಬಿಟ್ಟರೆ ಇವು ಎಲ್ಲಿ ದೊರೆಯುತ್ತವೆ? ನಿರ್ಮಾಣ ಸಾಮಗ್ರಿ ಮತ್ತು ಪ್ರಕ್ರಿಯೆಗಳ ಕಾರಣದಿಂದ ಆಣೆಕಟ್ಟಿನ ಕಾಂಕ್ರೀಟ್ ಗೋಡೆಗಳು ಕೂಡ ಸಾಮಾನ್ಯವಾಗಿ ಲವಣಗಳಿಂದ ಸಮೃದ್ಧವಾಗಿರುತ್ತೆ. ಆದ್ದರಿಂದ ಇದು ಅಸಾಧಾರಣ ಪರ್ವತಾರೋಹಕರಿಗೆ ಈ ಮುಖ್ಯ ಪೋಷಕಾಂಶಗಳು ಸುಲಭವಾಗಿ ಲಭ್ಯವಿರುವ ಮತ್ತು ಸಾಂದ್ರೀಕೃತ ಮೂಲವನ್ನು ನೀಡುತ್ತೆ. ಈ ಪರ್ವತಾರೋಹಕರು ಎಷ್ಟು ಎತ್ತರಕ್ಕೆ ಏರಬಲ್ಲರು ಎಂಬುದನ್ನ ತಿಳಿಯುವ ಸಮಯ ಬಂದಿದೆ. ನೀವು ಸುಮಾರು 6 ಅಡಿ ಎತ್ತರ ಎಂದು ಭಾವಿಸೋಣ, ಆದ್ರೆ ಈ ಮೇಕೆಗಳು ನಿಮ್ಮಂತಹ ಸುಮಾರು 500 ಮಂದಿಯನ್ನ ಒಬ್ಬರ ಮೇಲೊಬ್ಬರಂತೆ ನಿಲ್ಲಿಸಿದ್ರೆ ಎಷ್ಟು ಎತ್ತರವಾಗುತ್ತದೆಯೋ ಅಷ್ಟು ಎತ್ತರಕ್ಕೆ ಏರುತ್ತವೆ. ಅದು ಕೂಡ ಯಾವುದೇ ರಕ್ಷಣಾ ವಲಯಗಳಿಲ್ಲದೆ. ನಿಮ್ಮ ಮನೆ 30 ಅಡಿ ಎತ್ತರ ಇದೆ ಅನ್ಕೊಳ್ಳಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ 350 ಅಡಿ ಎತ್ತರ ಇರುತ್ತೆ. ಅದೇ ಸಮಯದಲ್ಲಿ ಈ ಮೇಕೆಗಳಲ್ಲಿ ಕೆಲವು ಬರೋಬ್ಬರಿ 10,800 ಅಡಿಗಿಂತಲೂ ಹೆಚ್ಚು ಎತ್ತರದಲ್ಲಿ ಕಾಣಿಸ್ತವೆ. ಈ ಮೇಕೆಗಳನ್ನು ಸಹ ನಡಗಿಸುವ ಇನ್ನೊಂದು ಜೀವಿ ಇದೆ, ಅದು ಒಬ್ಬ ನಿಷ್ಣಾತ ಪರ್ವತಾರೋಹಕನೇ. ಪ್ರಪಂಚದ ಅತ್ಯಂತ ಕಠಿಣ ಬೆಟ್ಟ ಗುಡ್ಡಗಳನ್ನು ಜಯಿಸಬೇಕು ಎಂದು ಊಹಿಸಿಕೊಳ್ಳಿ. ಅಷ್ಟರಲ್ಲಿ ಮೇಲೆ ನೋಡಿದ್ರೆ ಹಿಮದಂತಹ ಹಸಿರು ಕಣ್ಣುಗಳ ಒಂದು ಜೋಡಿ ನಿಮ್ಮತ್ತ ನೇರವಾಗಿ ನೋಡ್ತಾ ಇದ್ರೆ ಅದೇ ಹಿಮಚಿರತೆ. ಪರ್ವತಗಳ ದೆವ್ವ ತ್ವರಿತವಾಗಿ ಉಪ್ಪು ತಿನ್ನಲು ಬೆಟ್ಟಗಳನ್ನ ಏರುವ ನಮ್ಮ ಮೇಕೆ ಮರಿಗಳು ಈ ಹಿಮಚಿರತೆಗಳಿಗೆ ಆಹಾರವಾಗಿ ಬದಲಾಗುತ್ತವೆ. ಪ್ರಪಂಚದ ಎತ್ತರದ ಪರ್ವತಗಳ ಮಂಚುಗಳಲ್ಲಿ ನಿಶಬ್ದವಾಗಿ ಕಣ್ಣಿಗೆ ಕಾಣಿಸದಂತೆ ಪ್ರಾಣಾಂತಕವಾಗಿ ಸಂಚರಿಸುವ ಒಂದು ದೆವ್ವವನ್ನು ಊಹಿಸಿಕೊಳ್ಳಿ. ಚಾಕಚಕ್ಯತೆ, ಚುರುಕುತನ, ಬದುಕುಳಿಯುವಿಕೆಯಲ್ಲಿ ಪ್ರಕೃತಿಗೆ ಇವು ಮುತ್ತುಗಳು. ಅತ್ಯಂತ ಧೈರ್ಯವಂತ ಮನುಷ್ಯರು ಸಹ ಉಸಿರು ತೆಗೆದುಕೊಳ್ಳಲು ಕಷ್ಟಪಡುವ ಈ ಕಠಿಣವಾದ ಕ್ಷಮಿಸದ ಭೂಪ್ರದೇಶಗಳಲ್ಲಿ ಈ ದೊಡ್ಡ ಹುಲಿಗಳು ಸರ್ವೋನ್ನತವಾಗಿ ರಾಜ್ಯ ಆಳ್ತಿವೆ. ಪ್ರಕೃತಿಯ ಅಂತಿಮ ನಿಂಜ ಮತ್ತು ಹಿಮಚಿರುತೆಗಳನ್ನ ನೋಡಿ ಒಂದು ಆಸಕ್ತಿಕರ ವಿಷಯವೇನೆಂದ್ರೆ ಹಿಮಚಿರುತೆಗಳು ಎಷ್ಟು ಚಾಕಚಕ್ಯವಾಗಿರುತ್ತೆ ಎಂದರೆ ಪರಿಶೋಧಕರು ಅವುಗಳನ್ನ ಪರ್ವತ ದೆವ್ವಗಳು ಎಂದು ಕರೀತಾರೆ. ಅವುಗಳ ಶಕ್ತಿವಂತವಾದ ಚುರುಕಾದ ಕಾಲುಗಳೊಂದಿಗೆ ನಾವು ಒಂದು ಪಾರ್ಕ್ ನಲ್ಲಿ ಹಾಯಾಗಿ ನಡೆಯುವಂತೆ ಸುಲಭವಾಗಿ ಅವು ಹಿಮದಿಂದ ತುಂಬಿರುವ ಒಂದು ಹಿಮದಿಂದ ಆವೃತವಾದ ಶಿಖರಗಳನ್ನ ದಾಟುತ್ತವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ನಿಮ್ಗೇನಾದ್ರೂ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.